ನಟ ದರ್ಶನ್ ಮೈಸೂರು ಪರ್ಮಿಷನ್ ಮುಗಿತಾ ಇದೆ ಇವತ್ತು ಮೈಸೂರನ್ನ ತೊರಿಲೇಬೇಕು ಕಿಲ್ಲಿಂಗ್ ಸ್ಟಾರ್ ಬೇಲ್ ಮೇಲೆ ಹೊರಗಿದ್ದಾರೆ ಕೊಲೆ ಆರೋಪಿ ದರ್ಶನ್ ಸದ್ಯ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ದಾಸ ಇದ್ದಾರೆ ಮೈಸೂರಿಗೆ ತೆರಳೋದಕ್ಕೆ ಅನುಮತಿಯನ್ನ ಪಡೆದುಕೊಂಡಿದ್ರು ದರ್ಶನ್ ನ್ಯಾಯಾಲಯದಿಂದ 2 ವಾರಗಳ ಕಾಲ ಅನುಮತಿಯನ್ನ ಪಡೆದುಕೊಂಡಿದ್ರು ದರ್ಶನ್ ಇವತ್ತು ನ್ಯಾಯಾಲಯ ನೀಡಿದಂತಹ ಅವಧಿ ಮುಕ್ತಾಯ ಆಗ್ತಾ ಇದೆ ಇವತ್ತು ಬೆಂಗಳೂರಿಗೆ ವಾಪಸ್ ತೆರಳಲೇಬೇಕು ದರ್ಶನ್ ಒಂದು ಕಡೆ ರಿಲ್ಯಾಕ್ಸ್ ಮೂಡ್ ನಲ್ಲಿದ್ರು ದರ್ಶನ್ ಮೈಸೂರಿನ ಫಾರ್ಮ್ ಹೌಸ್ಗೆ ತೆರಳಿ ರಿಲ್ಯಾಕ್ಸ್ ನಲ್ಲಿದ್ರು ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ರು ಆಗಾಗ ಆಸ್ಪತ್ರೆಗೆ ತೆರಳಿ ಇದೀಗ ನ್ಯಾಯಾಲಯ ನೀಡಿದಂತಹ ಗಡುವು ಮುಕ್ತಾಯ ಆಗಿದೆ ಮೈಸೂರಿಗೆ ತೆರಳೋದಕ್ಕೆ ಅಂತ ಹೇಳಿ 2 ವಾರಗಳ ಕಾಲ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿತ್ತು ಸದ್ಯ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿದ್ದಾರೆ ದಾಸ ಮೈಸೂರಿಗೆ ತೆರಳೋದಕ್ಕೆ ಅನುಮತಿಯನ್ನು ಪಡೆದುಕೊಂಡಿದ್ರು ಇವತ್ತು ಆ ಗಡುವು ಮುಕ್ತಾಯ ಆಗತ್ತೆ ಈ ಹಿನ್ನೆಲೆಯಲ್ಲಿ ಇವತ್ತು ವಾಪಸ್ ತೆರಳಲೇಬೇಕು ವಾಪಸ್ ಬೆಂಗಳೂರಿಗೆ ಆಗಮಿಸಬೇಕು ಏನು ಮಾಡ್ತಾರೆ ದರ್ಶನ್ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿರುವಂಥದ್ದು ಮತ್ತಷ್ಟು ದಿನಗಳ ಕಾಲ ಪರ್ಮಿಷನನ್ನು ತೆಗೆದುಕೊಂಡು ಅಲ್ಲೇ ಉಳಿಯುವಂತಹ ಕೆಲಸಗಳನ್ನು ಮಾಡ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು ಇವತ್ತು ಸಂಡೇ ಆಗಿರೋದ್ರಿಂದ ಮತ್ತೆ ಅವಧಿಯನ್ನು ಮುಂದುವರಕೆ ಮಾಡೋದಕ್ಕೆ ಪರ್ಮಿಷನನ್ನು ತೆಗೆದುಕೊಳ್ತಾರಾ ಅಥವಾ ಇವತ್ತೇ ವಾಪಸ್ ಆಗ್ತಾರಾ ದರ್ಶನ್ ಕಾದು ನೋಡಬೇಕಾಗಿರುವಂಥದ್ದು ಯಾವ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದು ಪ್ರಶ್ನೆಯಾಗಿದೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಆರಾಮಾಗಿದ್ದಾರೆ ಮತ್ತು ಒಂದಷ್ಟು CC ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಲಾಗಿತ್ತು ಅದನ್ನು ಕೂಡ ತೆರವುಗೊಳಿಸಿದ್ದಾರೆ ಒಂದಷ್ಟು ಅಚ್ಚರಿಗೆ ಕಾರಣಗಳಾಗ್ತಾ ಇದೆ ದರ್ಶನ್ ಅವರ ನಡೆಗಳು ಅಂತಲೇ ಹೇಳಬಹುದು ಇವತ್ತು ನ್ಯಾಯಾಲಯ ವಿಧಿಸಿದಂತಹ 2 ವಾರಗಳ ಅನುಮತಿ ಮುಕ್ತಾಯ ಆಗುತ್ತೆ ಏನು ಮಾಡ್ತಾರೆ ದರ್ಶನ್ ಅನ್ನೋದು ಪ್ರಶ್ನೆ ಆಗಿದೆ ಅವಧಿ ಮುಕ್ತಾಯ ಆದಂತಹ ಹಿನ್ನೆಲೆ ಇವತ್ತು ಬೆಂಗಳೂರಿಗೆ ವಾಪಸ್ ಅವರು ಟೆಲಿಕಾಸ್ಟ್ ಬರಲೇಬೇಕು ಇಲ್ಲಾಂತಂದರೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ನ್ಯಾಯಾಲಯ ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಾ ಇರುತ್ತೆ ಎಸ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುರೇಶ್ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ಎಸ್ಎನ್ ಸುರೇಶ್ ದರ್ಶನ್ ಅವರಿಗೆ ಮೈಸೂರಿನಲ್ಲಿ ಉಳ್ಕೊಳ್ಳೋದಕ್ಕೆ ಅಂತ ಹೇಳಿ 2 ವಾರಗಳ ಕಾಲ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗಿತ್ತು ಅವಕಾಶ ಮುಕ್ತಾಯ ಆಗಿದೆ ಅಂದರೆ ಅವಧಿ ಮುಕ್ತಾಯ ಆಗ್ತಾ ಇರುವಂಥದ್ದು ಇವತ್ತಿಗೆ ದರ್ಶನ್ ಅವರ ಮುಂದಿನ ನಡೆ ಏನಾಗಿರಬಹುದು ಅಂತ ಹೇಳಿ ರಮ್ಯಾ ಏನು ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಆರೋಪಿಯಾಗಿ ಇದೀಗ ಬೇಲ್ ಮೇಲೆ ಹೊರಬಂದಿರುವಂತಹ ನಟ ದರ್ಶನ್ ಮೈಸೂರಿನಲ್ಲಿ ವಾಸ್ತವ್ಯವನ್ನ ಹೂಡಿದ್ರು ಡಿಸೆಂಬರ್ ಜನವರಿ 5ರವರೆಗೆ ಕೋರ್ಟ್ ಮೈಸೂರಿನಲ್ಲಿ ಉಳಿಯೋದಕ್ಕೆ ಕಾಲಾವಕಾಶವನ್ನ ಕೊಟ್ಟಿತ್ತು ಜೊತೆಗೆ ಚಿಕಿತ್ಸೆಯನ್ನು ಕೂಡ ಮಾಡಿಸ್ಕೊಳ್ಳೋದಕ್ಕೆ ಕೋರ್ಟ್ ತನ್ನ ಬೇಲ್ನಲ್ಲಿ ಒಂದಷ್ಟು ಷರತ್ತನ್ನ ಸಡಿಲಿಕೆಯನ್ನ ಮಾಡಿತ್ತು ಇದೀಗ ಜನವರಿ 5ರ ನಂತರ ವಾಪಸ್ ಅವರು ಬೆಂಗಳೂರಿಗೆ ಹೋಗಬೇಕು ಯಾಕಂದ್ರೆ ಕೋರ್ಟ್ ವ್ಯಾಪ್ತಿಯನ್ನ ಮೀರಿ ಹೋಗುವಂತಿಲ್ಲ ಅನ್ನೋ ಒಂದು ಷರತ್ತನ್ನ ಹಾಕಿದ್ರು ಮೇಲ್ಮನವಿಯನ್ನ ಸಲ್ಲಿಸಿದಂತ ನಟ ದರ್ಶನ್ ಅವರು ಮೈಸೂರಿಗೆ ಹೋಗಬೇಕು ಮನೆ ತನ್ನ ಜಮೀನಿದೆ ತೋಟ ಇದೆ ಜೊತೆಗೆ ತಮ್ಮ ತಾಯಿಯನ್ನ ನೋಡ್ಕೊಳ್ಬೇಕು ನಾನು ಚಿಕಿತ್ಸೆಯನ್ನ ಅಲ್ಲೇ ಪಡ್ಕೊಳ್ಬೇಕು ಅಂತೇಳಿ ಈ ಮೇಲ್ಮನವಿಯನ್ನ ಸಲ್ಲಿಸಿ ಷರತ್ತನ್ನ ಸಡಿಲಗೊಳಿಸಿ ವಾಪಸ್ ಮೈಸೂರಿಗೆ ಬಂದಿದ್ರು ಇದೀಗ ಅವಧಿ ಮುಕ್ತಾಯ ಆಗಿದಂತಹ ಹಿನ್ನೆಲೆಯಲ್ಲಿ ಮುಂದೆ ವಾಪಸ್ ಬೆಂಗಳೂರಿಗೆ ಹೋಗಬೇಕಾದಂತಹ ಅನಿವಾರ್ಯತೆ ಇದೆ ನಟ ದರ್ಶನ್ ಅವರಿಗೆ ಮತ್ತೊಂದು ಕಡೆ ಸಂಕ್ರಾಂತಿಯ ವೇಳೆಗೆ ನಟ ದರ್ಶನ್ಗೆ ಚಿಕಿತ್ಸೆ ಆಗುತ್ತೆ ಆಪರೇಷನ್ಗೆ ನಟ ದರ್ಶನ್ ಒಪ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ನಿನ್ನೆಯಷ್ಟೇ ಅವರನ್ನ ನೋಡ್ತಾ ಇದ್ದಂತ ವೈದ್ಯ ಅಜಯ್ ಹೆಗಡೆ ಮಾಹಿತಿಯನ್ನ ಕೊಟ್ಟಿದ್ರು ಇದರ ಮಧ್ಯೆ ಈಗ ನಾಳೆಗೆ ಮತ್ತೆ ಕೋರ್ಟ್ ಮೆಟ್ಟಿಲಿರುವಂತಹ ಸಾಧ್ಯತೆ ಇದೆ ನಟ ದರ್ಶನ್ ಅವರು ಯಾಕಂದ್ರೆ ಮೈಸೂರಿನಲ್ಲಿ ಚಿಕಿತ್ಸೆಯನ್ನ ಪಡಿಬೇಕು ಜೊತೆಗೆ ಹಾಕಿರ್ತಕ್ಕಂಥ ಷರತ್ತನ್ನ ಸಡಿಲ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಟ ದರ್ಶನ್ ಅವರು ಮತ್ತೆ ಕೋರ್ಟ್ನ ಮೊರೆ ಹೋಗುವಂತಹ ಸಾಧ್ಯತೆ ಇದೆ ನಾಳೆ ಕೋರ್ಟ್ಗೆ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಿ ಷರತ್ತನ್ನ ಸಡಿಲ ಮಾಡಬೇಕು ಕೋರ್ಟ್ ಷರತ್ತು ವಿಧಿಸಿ ಬೇಲನ್ನ ಕೊಟ್ಟಿತ್ತು ಈ ಬೇಲ್ನ ಅಡಿಯಲ್ಲಿ ಮೈಸೂರಿಗೆ ಹೋಗೋದಕ್ಕೆ ಮುಕ್ತ ಅವಕಾಶವನ್ನ ಕಲ್ಪಿಸಿಕೊಡಬೇಕು ಅನ್ನೋ ಒಂದು ಷರತ್ತನ್ನ ಸಡಿಲ ಮಾಡಬೇಕು ಅನ್ನೋ ಒಂದು ಮೇಲ್ಮನವಿಯನ್ನು ಕೂಡ ತಮ್ಮ ವಕೀಲರ ಮೂಲಕ ಸಲ್ಲಿಸ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ ಜೊತೆಗೆ ಸಂಕ್ರಾಂತಿಯ ಸಂದರ್ಭದಲ್ಲಿ ಆಪರೇಷನ್ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಹಿನ್ನೆಲೆಯಲ್ಲಿ ಮೈಸೂರಿಗೆ ವಾಪಸ್ ಆಗುವಂತಹ ಸಾಧ್ಯತೆ ಇದೆ ಕೋರ್ಟ್ನ ಡಿಸಿಷನ್ ಮೂಲಕ ರಮ್ಯಾ ರೈಟ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್